ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಕೃಪೆಯು, ಆತ್ಮಿಕ ಆಶೀರ್ವಾದವು, ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ದೇವರು ತನ್ನ ಸೇವೆಗಾಗಿ ಪ್ರತ್ಯೇಕಿಸಿಕೊಂಡ ಭಕ್ತರು ಯಾರು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಕೀರ್ತನೆ ಗ್ರಂಥ 4ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಕೀರ್ತನೆ ಗ್ರಂಥ 4ನೇ ಅಧ್ಯಾಯ 3ನೇ ವಚನ. ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ನಾನು ಆತನಿಗೆ ಮೊರೆ ಇಡುವಾಗೆಲ್ಲ ಆತನು ಕೇಳುತ್ತಾನೆ. ನೋಡಿದ್ರೆ ಯಾರನ್ನ ಪ್ರತ್ಯೇಕಿಸಿಕೊಂಡಿದ್ದಾನೆ? ಈ ಮಾತನ್ನು ದಾವೀದನು ಹೇಳುವಂಥ ಮಾತು. ಯಾರನ್ನ ಪ್ರತ್ಯೇಕಿಸಿಕೊಂಡಿದ್ದಾನೆ? ಯಾತಕ್ಕಾಗಿ? ಒಂದು ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ತನ್ನ ಸೇವೆ ನಿಮಿತ್ತವಾಗಿ, ತನ್ನ ಸೇವೆ ಅಂದರೆ ಅರ್ಥ ಏನು? ಮೊದಲನೇದಾಗಿ ದೇವದೂತರು ಸೇವೆ ಮಾಡ್ತಾ ಇದ್ದಾರೆ. ದೇವರ ಮಾತಿಗೆ ಒಳಪಟ್ಟು ದೇವದೂತರು ಸೇವೆ. ದೇವದೂತರು ಯಾರಿಗೋಸ್ಕರ ಸೇವೆ ಮಾಡ್ತಾ ಇದ್ದಾರಂತ ನೋಡುವಾಗ, ಭೂಮಿಯ ಮೇಲೆ ಇದ್ದಂಥ ದೈವ ಕುಮಾರರಾದಂಥ ನಮ್ಮೆಲ್ಲರಿಗೋಸ್ಕರ, ದೇವರ ಮಕ್ಕಳಾಗಿರುವಂಥ ನಮ್ಮೆಲ್ಲರಿಗೋಸ್ಕರ ದೇವದೂತರು ಸೇವೆ ಮಾಡ್ತಾ ಇದ್ದಾರೆ. ದೇವದೂತರು ಹೇಗೆ ಸೇವೆ? ಸೂರ್ಯನು ಒಬ್ಬ ದೇವದೂತ ಉರಿತಾ ಇದ್ದಾನೆ, ಅಂದರೆ ಬೆಳಕು ಕೊಡ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ಬೆಳಕಿನ ಮೂಲಕ, ಈ ಬೆಂಕಿ ಮೂಲಕ ಏನೇನು ಉಪಯೋಗ ಆಗಬೇಕು ಆ ರೀತಿಯಲ್ಲಿ ಸೇವೆ ನಡೀತಾ ಇದೆ. ಗಾಳಿ ಇದೆ, ಗಾಳಿ ದೇವದೂತನ ಮೂಲಕ ಸೇವೆ ನಡೀತಾ ಇದೆ. ನೀರು ಎಂಬ ದೇವದೂತನ ಮೂಲಕ ಸೇವೆ ನಡೀತಾ ಇದೆ. ಆಹಾರ ಎಂಬ ದೇವದೂತನ ಮೂಲಕ ಸೇವೆ ನಡೀತಾ ಇದೆ. ದೇವದೂತರು ಮಾಡುವಂಥ ಸೇವೆ, ಗಾಳಿ, ನೀರು, ಬೆಳೆ, ಆಹಾರ, ಬೆಂಕಿ, ಇದೆಲ್ಲ ಸೇವೆ ನಡೀತಾ ಇದೆ. ಅವರೆಲ್ಲರೂ ಮನುಷ್ಯರಿಗೋಸ್ಕರ ಸೇವೆ ಮಾಡ್ತಾ ಇದ್ದಾರೆ. ಇವಾಗ ಮನುಷ್ಯರು, ಅದರಲ್ಲಿ ಭಕ್ತರು ದೇವರ ಸೇವೆ ಮಾಡಬೇಕು. ದೇವರ ಸೇವೆ ನಿಮಿತ್ತವಾಗಿ ಯಾರನ್ನ ಆರಿಸಿಕೊಂಡಿದ್ದಾನೆ ಅಂತ ನೋಡುವಾಗ, ಒಂದು ಕಾಲದಲ್ಲಿ ನೋಹಾನನನ್ನು, ಅದೇ ಪ್ರಕಾರ ಅಬ್ರಹಾಮನನ್ನು, ಇಸಾಕನನ್ನು, ಯಾಕೋಬನನ್ನು, ಮೋಶೆನನ್ನು, ಅನೇಕರನ್ನು ತನ್ನ ಸೇವೆ ನಿಮಿತ್ತವಾಗಿ ಪ್ರತ್ಯೇಕಿಸಿಕೊಂಡಿರುವ ಹಾಗೆ ನಾವು ನೋಡ್ತೀವಿ ಪ್ರಿಯರೇ ಬೈಬಲ್ ಗ್ರಂಥದಲ್ಲಿ. ಈಗಿನ ಕಾಲದಲ್ಲಿ ಕೆಲವರು ದೇವರು ನನ್ನನ್ನು ಪ್ರತ್ಯೇಕಿಸಿಕೊಂಡಿದ್ದಾನೆ, ನನ್ನನ್ನು ಪ್ರತಿಷ್ಠಿಸಿದ್ದಾನೆ, ನನ್ನನ್ನು ಅಭಿಷೇಕಿಸಿದ್ದಾನೆ ಅಂತೇಳಿ ತುಂಬ ಜನ ಹೇಳ್ಕೊಳ್ತಾರೆ. ಇದರಲ್ಲಿ ಯಾರು ಸುಳ್ಳು ಬೋಧಕರು, ಯಾರು ನಿಜವಾದ ಬೋಧಕರು ಕಂಡುಹಿಡಿಬೇಕಾದರೆ ಬಹಳ ಕಷ್ಟವಾಗಿದೆ. ಆದರೆ ವಾಕ್ಯವನ್ನು ಅರ್ಥ ಮಾಡಿಕೊಂಡಾಗ ಸುಲಭವಾಗುತ್ತೆ. ವಾಕ್ಯವನ್ನು, ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡ್ರೆ ಯಾರು ನಿಜವಾದ ಬೋಧಕರು, ಯಾರು ಸುಳ್ಳು ಬೋಧಕರು ಅಂತೇಳಿ ವಾಕ್ಯದ ಮೂಲಕ ನಮಗೆ ಗೊತ್ತಾಗುತ್ತೆ. ಆದರೆ ನಾವು ವಾಕ್ಯವನ್ನೇ ಪರಿಶೋಧನೆ ಮಾಡಲ್ವಲ್ಲ. ವಾಕ್ಯವನ್ನು ಪರಿಶೋಧನೆ ಮಾಡಿ ಏನ್ರಿ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಈ ಕೊನೆ ದಿನದಲ್ಲಿದ್ದೀವಿ. ಕೊನೆ ದಿನದಲ್ಲಿದ್ದಂಥ ನಾವು ನಮ್ಮ ಆತ್ಮಗಳನ್ನು, ನಮ್ಮ ಕುಟುಂಬದ ಆತ್ಮಗಳನ್ನು, ನಮ್ಮ ಜೊತೆಯಲ್ಲಿದ್ದಂಥ ಸಭೆಯಲ್ಲಿದ್ದಂಥ ಆತ್ಮಗಳನ್ನು ಕಾಪಾಡಿಕೊಳ್ಬೇಕಾದ್ರೆ ಮಾರ್ಗ ದೇವರ ವಾಕ್ಯಗಳು ಪ್ರಿಯರೇ. ಯೇಸು ಕ್ರಿಸ್ತರ ಮಾರ್ಗ, ಆತನು ತೋರಿಸಿರುವಂಥ ವಾಕ್ಯಗಳು. ಇಲ್ಲಿ ಏನು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ತನ್ನ ಸೇವೆ ನಿಮಿತ್ತವಾಗಿ ಪ್ರತ್ಯೇಕಿಸಿಕೊಂಡಿರುವಂಥದ್ದು. ಮೋಶೆನನ್ನು ಪ್ರತ್ಯೇಕಿಸಿಕೊಂಡಿದ್ದಾನೆ. ಅದೇ ಪ್ರಕಾರ ಯೆಹೋಶುವನನ್ನು, ಅದೇ ಪ್ರಕಾರ ಕೆಲವರು ಭಕ್ತರನ್ನು, ಅಂದರೆ ನ್ಯಾಯಸ್ಥಾಪಕರಲ್ಲಿ ನಾವು ನೋಡ್ತೀವಿ. ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ಅನೇಕರನ್ನು ಆರಿಸ್ಕೊಳ್ತಾರೆ. ಗಿಡಿಯೋನನ್ನು ಆರಿಸ್ಕೊಳ್ತಾನೆ. ಯಾಕೆ ಆರಿಸ್ಕೊಳ್ತಾನೆ ಒಂದು ಮಾತನ್ನು ನಾವು ನೋಡೋಣ. ನ್ಯಾಯಸ್ಥಾಪಕರ ಗ್ರಂಥ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 12ನೇ ವಚನ 13ನೇ ವಚನವನ್ನು ನೋಡೋಣ ಪ್ರಿಯರೇ. 12ನೇ ವಚನ 13ನೇ ವಚನವನ್ನು. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನು ಅದ್ಭುತಗಳನ್ನು ನಡೆಸಿ ತಮ್ಮನ್ನು
ಐಗುಪ್ತದಿಂದ ಬಿಡಿಸಿದ್ದಾನೆಂಬುದಾಗಿ ವಿವರಿಸುತ್ತಿದ್ದರು. ಅಂಥ ಅದ್ಭುತಗಳು ಈಗೆಲ್ಲಿವೆ ಅಂತೇಳಿ ಗಿದ್ಯೋನನು ಹೇಳುವಂಥ ಮಾತು. ಅಲ್ಲಿ ಏನು ನಡೀತಾ ಇದೆಪ್ಪ ಅಂತ ನೋಡುವಾಗ ಮಿದ್ಯಾನರ ಕಾಟ ಬಹಳವಾಗಿದೆ. ಮಿದ್ಯಾನರ ಕಾಟ ಎಂಥ ಕಾಟಪ್ಪ ಅಂತ ನೋಡುವಾಗ ಇಸ್ರೇಲ್ ಜನಾಂಗದವರು ಅವರವರ ಪ್ರಾಂತದಲ್ಲಿ ಬೆಳೆ ಹಾಕ್ತಾ ಇದ್ದಾರೆ, ಬೆಳೆಯನ್ನು ಬೆಳೆಸ್ತಾ ಇದ್ದಾರೆ. ಬೆಳೆ ಬಿತ್ತುವಾಗ, ಬೆಳೆ ಬೆಳೆಸುವಾಗ, ವ್ಯವಸಾಯ ಮಾಡುವಾಗ ಮಿದ್ಯಾನರು ಬರ್ತಾ ಇಲ್ಲ. ಆದರೆ ಬೆಳೆ ಕೈಗೆ ಬರ್ತಾ ಇದೆ ನೋಡಿ. ಬೆಳೆ ಕೈಗೆ ಬಂದಾಗ ಆ ಬೆಳೆಯನ್ನು ಏನ್ರಿ ಸಂಪೂರ್ಣವಾಗಿ ತಗೊಂಡೋಗೋದಕ್ಕೆ ಮಿದ್ಯಾನರು ಗುಂಪು ಗುಂಪಾಗಿ ಬರುವಂಥದ್ದು. ನ್ಯಾಯಸ್ಥಾಪಕರ ಗ್ರಂಥ 6ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಂಡೋದ್ರೆ ಗೊತ್ತಾಗುತ್ತೆ. ಅದರಲ್ಲಿ 3ನೇ ವಚನ ನಾವು ನೋಡೋಣ. ಇವರು ಬೀಜ ಬಿತ್ತಿದ ತರುವಾಯ, ಯಾರು ಇಸ್ರಾಯೇಲರು ಬೀಜ ಬಿತ್ತಿದ ತರುವಾಯ ಮಿದ್ಯಾನರು, ಅಮಾಲೇಕ್ಯರು, ಮೂಡಣ ದೇಶದವರು ಇವರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಇಳುಕೊಂಡು ಗಾಜಾ ಪ್ರಾಂತದವರೆಗಿದ್ದ ಎಲ್ಲ ಭೂಮಿಯ ಹುಟ್ಟುವಳಿಯನ್ನು ಹಾಳು ಮಾಡಿಬಿಟ್ಟದರಿಂದ ಇವರಿಗೆ ದವಸ ಧಾನ್ಯವಾಗಲಿ ಕುರಿದನ ಕತ್ತೆಗಳಾಗಲಿ ಉಳಿಯಲೇ ಇಲ್ಲ. ಆ ಶತ್ರುಗಳು ತಮ್ಮ ಕುರಿದನ ಗುಡಾರಗಳ ಸಹಿತವಾಗಿ ಮಿಡತೆಗಳಂತೆ ಗುಂಪಾಗಿ ಬಂದರು. ಅವರು ಅವರ ಒಂಟೆಗಳು ಅಸಂಖ್ಯ. ಆ ಗುಂಪೆಲ್ಲ ಬಂದು ದೇಶವನ್ನು ಹಾಳು ಮಾಡುತ್ತಿತ್ತು. ಇಸ್ರಾಯೇಲರು ಮಿದ್ಯಾನರ ದೆಸೆಯಿಂದ ಬಲು ಕುಗ್ಗಿ ಹೋಗಿ ಯೆಹೋವನಿಗೆ ಮೊರೆ ಇಟ್ಟರು. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರು ಚೆನ್ನಾಗಿ ಕಾಪಾಡುವಾಗ ಇಸ್ರಾಯೇಲ್ಯರನ್ನು ದವಸ ಧಾನ್ಯಗಳು, ಬೆಳೆ ಎಲ್ಲ ರೀತಿಯಲ್ಲಿ ಬೆಳೆಯುತ್ತೆ, ಆಶೀರ್ವಾದ ಪಡ್ಕೊಳ್ತಾರೆ. ಚೆನ್ನಾಗಿದ್ದಾಗ ದೇವರನ್ನು ಮರಿತಾರೆ, ಮಾಡಬಾರ್ದ ಪಾಪಗಳನ್ನು ಮಾಡ್ತಾರೆ ಇಸ್ರಾಯೇಲ್ ಜನಾಂಗದವರು. ಆವಾಗ ದೇವರೇನು ಮಾಡ್ತಾರೆ ನೋಡಿ ಕೈ ಬಿಡ್ತಾರೆ. ಕೈ ಬಿಟ್ಟಾಗ ಯಾರು ಬರ್ತಾರೆ ಗೊತ್ತಾ? ದೇವರು ಕೈ ಬಿಟ್ಟ ಇಸ್ರಾಯೇಲ್ಯರನ್ನು ಕೈ ಬಿಟ್ಟಾಗ ಯಾರು ಬರ್ತಾರೆ? ಆ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಅನ್ಯರು ಇರ್ತಾರಲ್ಲ, ಈ ಅನ್ಯರು ಇಸ್ರಾಯೇಲರ ಮೇಲೆ ಬರ್ತಾರೆ. ಆ ಬರುವಂತೆ ದೇವರೇ ಮಾಡ್ತಾರೆ ಪ್ರಿಯರೇ. ಹಾಗೆ ಬರುವಂತೆ ದೇವರೇ ಅವಕಾಶ ಕೊಡ್ತಾರೆ. ಅನ್ಯರು ಬಂದು ಇಸ್ರಾಯೇಲ್ಯರನ್ನು ಮುತ್ತಿಗೆ ಹಾಕಿ ಅವ್ರು ಬೆಳೆಸಿರುವಂಥ ದವಸ ಧಾನ್ಯಗಳನ್ನು, ದನ ಕುರಿಗಳನ್ನು ಎಲ್ಲವನ್ನು ಸೆರೆ ಹಿಡಿದು ತಗೊಂಡು ಹೋಗ್ತಾ ಇರ್ತಾರೆ ಪ್ರಿಯರೇ. ಆ ರೀತಿ ನಡೆಯುತ್ತೆ. ಮತ್ತೆ ಪಶ್ಚಾತ್ತಾಪ ಪಡ್ತಾರೆ, ದೇವ ನಾವು ತಪ್ಪು ಮಾಡಿದ್ದೀವಿ, ನಮ್ಮನ್ನು ಕ್ಷಮಿಸಿದೇವ, ನಮ್ಮನ್ನು ಕಾಪಾಡಿದ್ದೇವ ಅಂದಾಗ ಒಬ್ಬೊಬ್ಬರನ್ನು ಭಕ್ತರನ್ನು ಆರಿಸಿಕೊಳ್ಳುವಂಥದ್ದು, ಪ್ರತ್ಯೇಕಿಸುವಂಥದ್ದು ನೋಡ್ತೀವಿ. ಇಲ್ಲಿ ಯಾರನ್ನ ಆರಿಸಿಕೊಂಡಿದ್ದಾರೆ? 6ನೇ ಅಧ್ಯಾಯದಲ್ಲಿ ನೋಡುವಾಗ ಗಿದ್ಯೋನನನ್ನು ಆರಿಸಿಕೊಳ್ತಾರೆ. ಗಿದ್ಯೋನನನ್ನು ಆರಿಸಿಕೊಂಡು ಗಿದ್ಯೋನನ ಮೂಲಕ ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ ಇಸ್ರಾಯೇಲ್ಯರನ್ನು ಕಾಪಾಡುವಂಥದ್ದು ನೋಡ್ತೀವಿ. ಅದೇ ಪ್ರಕಾರ ಮೋಶೆನನ್ನು ಆರಿಸಿಕೊಂಡು ಇಸ್ರಾಯೇಲ್ಯರನ್ನು ಆಲುಜೇನು ಹರಿಯುವಂಥ ದೇಶಕ್ಕೆ ನಡೆಸುವಂಥದ್ದು ನೋಡ್ತೀವಿ. ಅದೇ ಪ್ರಕಾರ ದಾವೀದನನ್ನು ಆರಿಸಿಕೊಂಡು ಫಿಲಿಸ್ಟಿಯರ ಮೂಲಕ ಕಾಪಾಡುವಂಥದ್ದು ನೋಡ್ತೀವಿ. ಕೆಲವರು ಭಕ್ತರನ್ನು ದೇವರು ಹಳೆ ಒಡಂಬಡಿಕೆಯಲ್ಲಿ ಆರಿಸಿಕೊಂಡಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಯೇಸು ಪ್ರಭು ಯಾರನ್ನ ಆರಿಸಿಕೊಂಡಿದ್ದಾರೆ ಒಂದ್ಸರಿ ನೋಡೋಣ. ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ ಇವಾಗ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಇಲ್ವಾ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ಪ್ರಿಯರ ದೇವ್ರ ಮಕ್ಕಳಿರ. ಇವಾಗ ಯೇಸು ಪ್ರಭು ಯಾರನ್ನ ಆರಿಸಿಕೊಂಡಿದ್ದಾರೋ ನೋಡಿ ಒಂದ್ಸಾರಿ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನ, 2ನೇ ವಚನ, 3ನೇ ವಚನ, 4ನೇ ವಚನ. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಆತನು ಕಳಿಸಿಕೊಟ್ಟ ಅಪೊಸ್ತಲರೆಂಬ 12 ಮಂದಿಯ ಹೆಸರುಗಳು ಯಾವ್ಯಾವೆಂದರೆ, ಮೊದಲನೆಯವನು ಪೇತ್ರನೆನಿಸಿಕೊಳ್ಳುವ ಸೀಮೋನ, ಅವನ ತಮ್ಮನಾದ ಅಂದ್ರೆಯ, ಜಬದಾಯನ ಮಗನಾದ ಯಾಕೋಬ, ಅವನ ತಮ್ಮನಾದ ಯೋಹಾನ, ಫಿಲಿಪ್ಪ, ಬರ್ತಲೋಮಾಯ, ತೋಮ, ಸುಂಕದ ಮತ್ತಾಯ, ಅಲ್ಫಾಯನ ಮಗನಾದ ಯಾಕೋಬ, ತದ್ದಾಯ, ಮತಾಭಿಮಾನಿ ಎಂದು ಹೆಸರುಗೊಂಡ ಸೀಮೋನ, ಯೇಸುವನ್ನು ಹಿಡಿದುಕೊಟ್ಟ ಇಸ್ಕರಿಯೋತ ಯೂದ. ಇವುಗಳೇ ಈ 12 ಮಂದಿಯನ್ನು ಪ್ರಭು ಆರಿಸಿಕೊಳ್ತಾರೆ. ತನ್ನ ಸೇವೆ ನಿಮಿತ್ತವಾಗಿ ಪ್ರತ್ಯೇಕಿಸಿಕೊಳ್ಳುವಂಥದ್ದು, ತನ್ನ ಸೇವೆ ನಿಮಿತ್ತವಾಗಿ. ಯಾಕೆಂದರೆ ಬಹಳ ಸೇವೆ ಇದೆ,
ಬಹಳ ಸೇವೆ ಇದೆ. ದೇವರ ಸುವಾರ್ತೆಯನ್ನು ಸಾರಿ ರಕ್ಷಣೆ ಮಾರ್ಗದಲ್ಲಿ ನಡೆಸುವಂಥ ಸೇವೆ ಬಹಳ ಇದೆ. ಆ ಸೇವೆ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಭಾಗ್ಯವನ್ನು ಅಪೊಸ್ತಲರಿಗೆ ಕೊಡುವಂಥದ್ದು ನೋಡ್ತೀವಿ. ಅವ್ರನ್ನ ಆರಿಸ್ಕೊಂಡು ಪ್ರಿಯರಾದ ದೇವ್ರ ಮಕ್ಕಳಿರ ಅವ್ರ ಮೂಲಕ ಸೇವೆ ಪ್ರಾರಂಭವಾಗುತ್ತೆ. ಅವ್ರ ಮೂಲಕ ಅವರನ್ನು ಪ್ರತ್ಯೇಕವಾಗಿ ಆರಿಸ್ಕೊಂಡಿದ್ದಾನೆ. ಈಗಿನ ಕಾಲದಲ್ಲಿ ಯಾರನ್ನಾದರೂ ಆ ರೀತಿ ಆರಿಸ್ಕೊಳ್ತಾರ ದೇವರು ಅಂತ ನೋಡುವಾಗ, ಪ್ರಿಯರಾದ ದೇವ್ರ ಮಕ್ಕಳಿರ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ಯಾರು ನಂಬಿ ದೀಕ್ಷೆ ಸ್ಥಾನ ಪಡ್ಕೊಳ್ತಾರೋ ಅವರಿಗೆ ರಕ್ಷಣೆ ಬರುತ್ತೆ ಎಂಬುವಂಥ ಸುವಾರ್ತೆ ಟೋಟಲ್ ಎಲ್ಲ ಕಡೆ ಸಾರಲ್ಪಡುತ್ತೆ. ಜೊತೆಗೆ ಸತ್ಯವೇದ ಗ್ರಂಥವು ಪ್ರತಿ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯಗಳನ್ನು ಅಂದರೆ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಯಾರು ಓದ್ತಾರೋ, ಓದಿ ದೇವರನ್ನ ಅರ್ಥ ಮಾಡಿಕೊಳ್ತಾರೋ, ಅರ್ಥ ಮಾಡಿಕೊಂಡು ನಾನು ಕೂಡ ದೇವ್ರಿಗೋಸ್ಕರ ಹುಟ್ಟಿದ್ದೀನಿ, ದೇವರ ಸೇವೆ ಮಾಡಬೇಕು ಅಂತೇಳಿ ಯಾರು ಸಿದ್ಧರಾಗ್ತಾರೋ ಅವರಿಗೆ ದೇವರು ಅವಕಾಶವನ್ನು ಕೊಡುವಂಥದ್ದು ನೋಡ್ತೀವಿ ಹೊಸ ಒಡಂಬಡಿಕೆಯಲ್ಲಿ. ಪ್ರಿಯರೇ, ಒಂದು ಕಾಲದಲ್ಲಿ ಅಪೊಸ್ತಲರನ್ನು, ಆನಂತರ ಪೌಲನನ್ನು ಆರಿಸ್ಕೊಳ್ತಾನೆ, ಇನ್ನು ಕೆಲವರನ್ನು ಆರಿಸ್ಕೊಳ್ತಾರೆ ದೇವರು. ಸತ್ಯವೇದ ಗ್ರಂಥವು ಪೂರ್ತಿ ಆದಮೇಲೆ ಅವ್ರನ್ನ ಆರಿಸ್ಕೊಂಡ ಪ್ರಕಾರ ಈಗಿನ ಕಾಲದಲ್ಲಿ ಕೂಡ ಪ್ರತ್ಯೇಕಿಸಿಕೊಳ್ತಾನ ಅಂತ ನೋಡುವಾಗ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ ಪ್ರಿಯರೇ. 9ನೇ ವಚನವನ್ನು, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಿರುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಅಂತ. ಏನ್ರಿ, ಒಂದು ಕಾಲದಲ್ಲಿ ಇಲ್ಲೊಬ್ಬರನ್ನ ಆರಿಸ್ಕೊಂಡಿದ್ದಾರೆ, ಹೌದಲ್ವ? ಒಂದು ಕಾಲದಲ್ಲಿ ನೋಡುವಾಗ ಅಲ್ಲೊಬ್ಬರನ್ನು ಇಲ್ಲೊಬ್ಬರನ್ನು ಕೆಲವರನ್ನು ಆರಿಸ್ಕೊಂಡಿದ್ದಾರೆ. ಈ ಕಾಲದಲ್ಲಿ, ಹೊಸ ಒಡಂಬಡಿಕೆ ಕಾಲದಲ್ಲಿ ಯಾರ್ಯಾರನ್ನ ಆರಿಸ್ಕೊಂಡಿದ್ದಾರೆ ಅಂತ ನೋಡುವಾಗ ವಾಕ್ಯವನ್ನು ಗಮನಿಸಿ ಪ್ರಿಯರೇ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಪ್ರಜೆಗಳು, ಹೌದಲ್ವ? ಅಂದರೆ ಒಂದು ಕಾಲದಲ್ಲಿ ಕತ್ತಲೆಯಲ್ಲಿ, ಅಂಧಕಾರದ ದೊರೆತನದಲ್ಲಿ ನಾವೆಲ್ಲರಿದ್ದೀವಿ. ಯಾವಾಗ ನಮಗೆ ಸುವಾರ್ತೆ ಸಾರಲ್ಪಟ್ಟಿದೆಯೋ ಅದೇ ದೇವರ ಕರೆ. ಆ ಕರೆಗೆ ಒಳಪಟ್ಟು ವಿಧೇಯರಾಗಿ ದೇವರನ್ನ ಅರ್ಥ ಮಾಡಿಕೊಂಡು ನಂಬಿ ಪಶ್ಚಾತ್ತಾಪ ಪಟ್ಟು ಮನಸಾಂತರ ಹೊಂದಿ ಯಾವಾಗ ನಾವು ದೀಕ್ಷಾ ಸ್ಥಾನ ತಗೊಳ್ತೀವೋ ಆವಾಗ ತನ್ನ ರಾಜ್ಯದೊಳಗೆ ಸೇರಿಸ್ಕೊಳ್ತಾನೆ, ತನ್ನ ಸಭೆಯಲ್ಲಿ ಸೇರಿಸ್ಕೊಳ್ತಾನೆ. ಅಂದರಿಂದ ನಾವು ಏನು ಮಾಡಬೇಕು ಗೊತ್ತಾ? ದೇವರ ವಾಕ್ಯವನ್ನು ಕಲಿಬೇಕು, ತಿಳಿದುಕೊಳ್ಬೇಕು, ಅರ್ಥ ಮಾಡಿಕೊಂಡು ದೇವರ ಸೇವೆ ನಿಮಿತ್ತವಾಗಿ ಪ್ರಯಾಸ ಪಡಬೇಕಂತ ಹೇಳ್ತಾರೆ. ಏನು ತಿಳ್ಕೊಂಡಿದ್ದೀರೋ ಅದನ್ನು ನೀವು ಪ್ರಕಟಿಸಬೇಕು, ಸೇವೆ ಮಾಡಬೇಕು, ಯಥಾರ್ಥರಾಗಿ, ಭಕ್ತರಾಗಿ ಅಂತೇಳಿ. ಅಂದರೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಇಲ್ವ ಅಂತ ನೋಡುವಾಗ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಯಾರ್ಯಾರು ಸದ್ವಿನಿಯೋಗ ಮಾಡಿಕೊಳ್ತಾರೋ ಅವರಿಗೆ ಬಹಳ ಫಲ ಇರುತ್ತೆ ಪ್ರಿಯರೇ. ಈಗಿನ ಕಾಲದಲ್ಲಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ದೇವ್ರನ್ನ ನಂಬಿದ್ದೀರಾ, ಅರ್ಥ ಮಾಡಿಕೊಂಡಿದ್ದೀರಾ, ವಿಧೇಯರಾಗಿ ಒಳಪಟ್ಟಿದ್ದೀರಾ, ವಿಧಿಯರಾಗಿ ದೇವರ ಸೇವೆ ಮಾಡಬೇಕು ಎಂಬಂಥ ಮನಸ್ಸಿನಿಂದ ಸೇವೆ ಮಾಡ್ತಾ ಇದ್ದೀರಾ? ದೇವರು ಪ್ರತ್ಯೇಕಿಸಿಕೊಂಡಿರುವಂಥ ಭಕ್ತರು ನೀವು. ಈಗಿನ ಕಾಲದಲ್ಲಿ ನಿಜವಾದ ಭಕ್ತರು ಯಾರಪ್ಪ ಅಂತ ನೋಡುವಾಗ, ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು, ವಾಕ್ಯಗಳನ್ನು ತಿಳಿದುಕೊಂಡು, ನ್ಯಾಯವಾಗಿ ಸತ್ಯದಿಂದ ಯಾರು ಬೋಧನೆ ಮಾಡ್ತಾರೋ, ಮೊಟ್ಟ ಮೊದಲು ಭಕ್ತನಾಗಿ, ನೀತಿವಂತನಾಗಿ, ಯಥಾರ್ಥನಾಗಿ ಬದುಕಿ ಆ ನಂತರ ವಾಕ್ಯದ ಪ್ರಕಾರ ಯಾರು ಸೇವೆ ಮಾಡ್ತಾರೋ ಅಂಥವರನ್ನು ದೇವರು ಇಷ್ಟಪಡ್ತಾನೆ, ಅಂಥವರನ್ನು ದೇವರು ಆರಿಸಿಕೊಂಡಿದ್ದಾನೆ. ನಮ್ಮನ್ನು ಆರಿಸಿಕೊಂಡಿದ್ದಾನೆ ಇಲ್ವಾ? ನಮ್ಮನ್ನು ಪ್ರತ್ಯೇಕಿಸಿದ್ದಾನೆ ಇಲ್ವಾ ಅಂತೇಳಿ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ವಾಕ್ಯದ ಪ್ರಕಾರ ಪ್ರಾರ್ಥನೆ, ವಾಕ್ಯದ ಪ್ರಕಾರ ಬೋಧನೆ, ಹಾಡುಗಳು, ಸೇವೆ ನಾವು ಮಾಡ್ತಾ ಇದ್ದೀವೋ ಹಾಗಿದ್ದರೆ ನಮ್ಮನ್ನು ಆರಿಸಿಕೊಂಡಿದ್ದಾನಂತ ಅರ್ಥ, ನಮ್ಮನ್ನು ಪ್ರತ್ಯೇಕಿಸಿದಾನಂತ ಅರ್ಥ ರೀ. ಇಲ್ಲದೆ ಹೋದರೆ ನಾವು ಪ್ರತ್ಯೇಕಿಸಲ್ಪಟ್ಟಿಲ್ಲ ಅಂತ ಅರ್ಥ ರೀ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ದೇವರು ತನ್ನ ಸೇವೆ ನಿಮಿತ್ತವಾಗಿ ಪ್ರತ್ಯೇಕಿಸಿಕೊಂಡಿರುವಂಥ ಭಕ್ತರು ಯಾರಪ್ಪ ಅಂತ ನೋಡುವಾಗ, ಈಗಿನ ಕಾಲದಲ್ಲಿ ಯಾರು ವಾಕ್ಯದಗೋಸ್ಕರ ಪ್ರಯಾಸ ಪಡ್ತಾರೆ, ಯಾರು ವಾಕ್ಯಗಳನ್ನು ಚೆನ್ನಾಗಿ ಕಲಿತಾರೆ, ಕಲಿತು ಯಾರು ವಾಕ್ಯದ ಪ್ರಕಾರ ಜೀವಿಸ್ತಾರೆ,
ನಿಷ್ಠೆಯಿಂದ, ಭಕ್ತಿಯಿಂದ. ಆನಂತರ ವಾಕ್ಯದ ಪ್ರಕಾರ ಯಾರು ಬೋಧಿಸ್ತಾರೆ, ವಾಕ್ಯದ ಪ್ರಕಾರ ಯಾರು ಸೇವೆ ಮಾಡ್ತಾರೆ, ಅಂಥವರನ್ನು ದೇವರು ಇಷ್ಟಪಟ್ಟಿದ್ದಾರೆ, ಅಂಥವರನ್ನು ದೇವರು ಪ್ರತ್ಯೇಕಿಸಿಕೊಂಡಿದ್ದಾನೆ. ಪ್ರಿಯರೇ, ಆ ಪ್ರತ್ಯೇಕಿಸಿಕೊಂಡವರಲ್ಲಿ ನಾವು ಇದ್ದೀವಾ, ಹೇಗಿದ್ದೀವಿ ಅಂತ ಹೇಳಿ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಇದ್ದರೆ ದೇವರು ಸ್ತೋತ್ರವಾಗಲಿ, ಇಲ್ಲಾಂದರೆ ವಾಕ್ಯದ ಮೂಲಕ ಸರಿಪಡಿಸಿಕೊಂಡು ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸೋದಕ್ಕೆ ಪ್ರಯಾಸ ಪಡಿ. ಪ್ರಿಯರೇ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ತಂದೆಯಾದ ದೇವ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಒಂದು ನೇರ ಪ್ರಸಾರವನ್ನು ಯಾರ್ಯಾರು ನೋಡಿದರೂ ತಂದೆ, ಎಲ್ಲ ನಿಮ್ಮ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಪ್ರತಿಯೊಬ್ಬರು ನಿಮ್ಮ ವಾಕ್ಯಗಳನ್ನು ಕಲಿತುಕೊಂಡು ನಿಮಗೆ ವಿಧೇಯರಾಗಿ ನಿಮ್ಮ ಚಿತ್ತವನ್ನು ನೆರವೇರಿಸುವಂತೆ ಶ್ರೇಷ್ಠ ಭಕ್ತರಾಗುವಂತೆ ಸಹಾಯ ಮಾಡಿ ತಂದೆ. ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು, ಸಮಾಧಾನವನ್ನು, ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.